ನಮಸ್ಕಾರ. ಇವತ್ತು ಈವ್ನಿಂಗು ಮತ್ತು ನಾಳೆ ವ್ಲಾಗ್ 2 ದಿನದ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯಾಕಂದರೆ ಇವತ್ತು ಊರಲ್ಲಿ ಯಾವ ಥರ ಹೇಗೆಲ್ಲ ಇರುತ್ತೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ನಾವು ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮ ಅಕ್ಕ ಎಲ್ಲ ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟೊತ್ತಿಗೆ ನಮ್ಮಪ್ಪ ಕೂಡ ಬಂದಿದ್ದರು. ನಮ್ಮಪ್ಪನೂ ಟೀಚರ್ಸ್ನೆಲ್ಲ ಮಾತಾಡಿಸ್ಕೊಂಡು ಮನೆಗೆ ಬಂದರು. ಅಷ್ಟೊತ್ತಿಗೆ ನಮ್ಮಮ್ಮ ಹಲಸಿನ ಹಣ್ಣು ತಗೊಬಂದಿದ್ರು. ಹಲಸಿನ ಹಣ್ಣು ನಮ್ಮಪ್ಪ ಕೈ ಕೊಟ್ಟು ನಮ್ಮಪ್ಪ ಕೊಯ್ದು ಕೊಡ್ತಾರೆ. ಬಟ್ ಇದನ್ನು ಊರಿಗೆ ಹೋದ್ನಂದರೆ ಒಂದು ಸ್ವಲ್ಪ ಹೊತ್ತು ಫ್ರೀ ಬಿಡಲ್ಲ. ಬೈಕ್ ಮಾತ್ರ ಏನಾದರೂ ಒಂದೊಂದು ತಿಂತಾನೆ ಇರ್ತೀನಿ, ಬಟ್ ಫ್ರೀನೇ ಇರಲ್ಲ, ಅಷ್ಟು ಬ್ಯುಸಿ ಕೊಟ್ಬಿಡ್ತೀನಿ ಬೈಕ್ ಮಾತ್ರ. ಹಾಗೆ ಹಲಸಿನ ಹಣ್ಣೆಲ್ಲ ತಿನ್ಕೊಂಡು ಗೋಬಿ ಕೂಡ ನಮ್ಮ ತಮ್ಮ ತಗೊಬಂದಿದ್ದ. ಗೋಬಿ 2 ಪ್ಲೇಟ್ ತಗೊಬಂದಿದ್ದ. ನಾವೆಲ್ಲ ಹಂಚ್ಕೊಂಡು ತಿನ್ಕೊಂಡು ಫುಲ್ ಎಂಜಾಯ್ ಈವ್ನಿಂಗ್ ಆಗಿ ಸ್ನ್ಯಾಕ್ಸ್ ಎಲ್ಲ ಕಂಪ್ಲೀಟ್ ಆಯಿತು. ಹಾಗೆ ಇವತ್ತು ಸಂತೆ ಕೂಡ ಇತ್ತು. ಬಟ್ ನಮ್ಮಪ್ಪ ಹೋಗಿ ಕಡಲೆಪುರಿ ಮತ್ತು ನಮ್ಗೆ ಇಷ್ಟವಾಗಿರೋ ರಸ್ಕು ಮತ್ತು ಚೋಚ ಸ್ವೀಟು ಜಾಂಗಿರಿ ಅದೆಲ್ಲ ತಗೊಬಂದು ಕೊಟ್ಟರು. ನಾವೆಲ್ಲ ತಿನ್ಕೊಂಡು ಮತ್ತು ಲಾಗ್ ಕೂಡ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿಕೊಂಡೆ ಲಾಗ್ ಮಾಡೋದಕ್ಕೆ. ಎದ್ದಿದ ತಕ್ಷಣ ಇವತ್ತು ಚಿಕನು ಮಟನ್ ಎಲ್ಲ ತಗೊಬಂದಿದ್ದ. ಹಾಗೆ ನಮ್ಮ ಅಕ್ಕ ಬೇಗ ಊರಿಗೆ ಹೊರಡಬೇಕಾಯಿತು, ಅದಕ್ಕೆ ಬಿರಿಯಾನಿ ಮಾಡಿಸ್ತಾ ಇದ್ದೀನಿ. ಬಿರಿಯಾನಿಗೆ ಸ್ಪೈಸಿಯಸ್ ಎಲ್ಲ ಇಟ್ಕೊಂಡಿದ್ದೀವಿ. ನಾವು ಬ್ಯಾಚುಲರ್ಸ್ ಬಿರಿಯಾನಿ ಮಾಡ್ತಾಯಿದ್ದೀವಿ, ಫಾಸ್ಟಾಗಿ ಆಗುತ್ತೆ. ಅದಕ್ಕೆ ಸ್ಪೈಸಿಯಸ್ಸು ಮತ್ತು ಈರುಳ್ಳಿ, ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಈ ಬಟ್ಲಲ್ಲಿ 1.5 ಬಟ್ಲಷ್ಟು ಅಕ್ಕಿ ಎತ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಾಕ್ಕೊಬೇಕು. ಇವಾಗ ಮಾಡೋಣ ಬನ್ನಿ. ಬೇಗ ಟಿಫನ್ ಮಾಡಿಬಿಡೋಣ ಅಂತ ಇವತ್ತು ನಮ್ಮ ಅಕ್ಕ ಕೈಯಲ್ಲೇ ಮಾಡಿಸ್ತಾ ಇದ್ದೀನಿ. ನಾಟಿ ಕೋಳಿ ಮೊಟ್ಟೆ ಬಿರಿಯಾನಿ ಮಾಡ್ತಾ ಇದ್ದಾಳೆ. ಬಟ್ ಯಾವುದಕ್ಕೆ ನಮ್ಮ ಅಕ್ಕನೇ ಹೇಳ್ತಾರೆ. ತುಪ್ಪ ಇದ್ರೆ ತುಪ್ಪ ಹಾಕ್ಕೊಬೋದು ನೀವು. ಎಲ್ಲ ಸ್ಪೈಸಿಯಸ್ ಹಾಕ್ತಾಯಿದ್ದೀನಿ. ಮೊದಲು ಎಣ್ಣೆ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಏಲಕ್ಕಿ, ಇದು ಪಲಾವ್ ಎಲೆ, ಜಾಪತ್ರೆ ಇದೆಲ್ಲ ಹಾಕ್ಕೊಂಡು ಮತ್ತು ಈರುಳ್ಳಿ ಎಲ್ಲ ಕಟ್ ಮಾಡಿರೋ ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ಎಲ್ಲ ಫ್ರೈ ಆಗಿದೆ. ಈಗ ಟೊಮೊಟೊ ಹಾಕ್ಕೊಳ್ಳೋಣ. 2 ಟೊಮೊಟೊ ಸಣ್ಣದಾಗಿ ಹೆಚ್ಕೊಂಡು ಉದ್ದುದ್ದು ಹಚ್ಕೊಳ್ರಿ, ಬಿರಿಯಾನಿಗೆ ಸಖತ್ತಾಗಿರ್ತೈತೆ. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಕೊಬೇಕು. ಎಣ್ಣೆ ಬಿಟ್ಕೊಳ್ಳೋಗಂಟ ಅದನ್ನು ಸ್ವಲ್ಪ ಬೇಯಿಸ್ಬೇಕು. ಈಗ ಟೊಮ್ಯಾಟೊ ಫ್ರೈ ಆಗೋಕ್ಕೆ ಸ್ವಲ್ಪ ಚೂರು ಉಪ್ಪು ಹಾಕ್ಕೊಳ್ಳೋಣ. ಇದು ಇವಾಗ ಟೊಮೊಟೊ ಎಲ್ಲ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಅದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಈಗ ಫ್ರೈ ಆಗಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಎಲ್ಲ ಹೋಗಿದೆ. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಫ್ರೈ ಆದರೆ ಸಾಕು. ಅರ್ಧ kg ಅಷ್ಟು ಚಿಕನ್ ಎತ್ಕೊಂಡಿದ್ದೀನಿ. ಅದು ತೊಳೆದು ಇಟ್ಕೊಂಡಿದ್ದೀನಿ, ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಇದು ನೀರೆಲ್ಲ ಸ್ವಲ್ಪ ಬಿಟ್ಕೊಬೇಕು. ಅಷ್ಟೊತ್ತು ತನಕ ಹಂಗೆ ಮುಚ್ಚಿಕ್ಕೋಣ. ಒಂಚೂರು ಉಪ್ಪು ಹಾಕೋಣ. ಈಗ ಇದು ಫ್ರೈ ಆಗೋಕ್ಕೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಹಸಿಮೆಣ್ಸಿನ್ಕಾಯಿ ಇದ್ರೆ ಹಾಕ್ಕೊಬೋದು. ನಮ್ಮ ಮನೇಲಿ ನಾವು ಇವಾಗ ಮಕ್ಕಳು ತಿನ್ನೋದ್ರಿಂದ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿಲ್ಲ, ನಾವು ಖಾರದ ಪುಡಿ ಹಾಕ್ಕೊತಾ ಇದ್ದೀವಿ. ನಿಮಗೆ ಬೇಕಾದರೆ ಹಾಕ್ಕೊಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಈಗ ಇದು ಸ್ವಲ್ಪ ನೀರು ಬಿಟ್ಕೊಂಡು ಈಗ ನೋಡಿ ಫ್ರೈ ಆಗಿದೆ. ಸ್ವಲ್ಪ ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ, ಟೇಬಲ್ ಅಷ್ಟು ಬಿರಿಯಾನಿ ಮಸಾಲ, ಅಚ್ಚಿ ಬಿರಿಯಾನಿ ಮಸಾಲ ಹಾಕ್ತಾಯಿದ್ದೀನಿ. ಅಷ್ಟು ಖಾರದ ಪುಡಿ. ನಾನು ಮಕ್ಕಳು ತಿನ್ನೋದ್ರಿಂದ ಕಡಿಮೆ ಹಾಕ್ಕೊತಾ ಇದ್ದೀನಿ ಖಾರ. ನೀವು ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಬೋದು ಅಂತ ಹೇಳಿದ್ದೀನಿ ಮೊದಲೇ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ನಾವು ಮಕ್ಕಳು ತಿನ್ನೋದ್ರಿಂದ ನಾನು ಕಡಿಮೆ ಹಾಕ್ಕೊತಾ ಇದ್ದೀನಿ. ಈಗ ಇದೆಲ್ಲ ಮಿಕ್ಸ್ ಕೊಡೋಣ. ಒಂದು ಅರ್ಧ ಕಪ್ಪಷ್ಟು ಮೊಸರು ಹಾಕ್ತಾಯಿದ್ದೀನಿ. ಚಿಕ್ಕದಾಗಿ ಟೀ ಕುಡಿಯೋ ಕಡಿಮೆ
ಮೊಸರು ಹಾಕೋದ್ರಿಂದ ಸ್ಮೂತಾಗಿರುತ್ತೆ ಬಿರಿಯಾನಿ, ಸಖತ್ತಾಗಿರುತ್ತೆ. ನಾನೀಗ ಇದು ದೊಡ್ಡ ಬಾಯ್ಲರಲ್ಲಿ ಮಾಡ್ತಾಯಿದ್ದೀನಿ. ದೊಡ್ಡ ಬಾಯ್ಲರಲ್ಲಿ ಮಾಡಿದ್ರೆ ಮೊದಲೇ 2-3 ವಿಸಿಲಾದರೂ ಚಿಕನ್ ಈ ಥರ ಬೇಯಿಸ್ಕೊಬೇಕು. ಸ್ವಲ್ಪ ನೀರು ಹಾಕೋಂಗಿದ್ರೆ ಹಾಕ್ಬೋದು, ಇಲ್ಲ ಇದೇ ಥರ ಗ್ರೇವಿಯಲ್ಲೇ 3 ವಿಸಿಲ್ ಹೊಡ್ಕೊಬೋದು. ನೀವು ಸಣ್ಣ ಬಾಯ್ಲರ್ ಮಾಡೋಂಗಿದ್ರೆ ಈ ಥರ ಸ್ವಲ್ಪ ಹೊತ್ತು ಕುದಿಸ್ಕೊಂಡು ನೀವು ಅಕ್ಕಿ ಹಾಕ್ಕೊಬೋದು. ನಾನು ಇವಾಗ ದೊಡ್ಡ ಬಾಯ್ಲರಲ್ಲಿ ಮಾಡ್ತಾಯಿದ್ದೀನಿ. ಒಂದು 3 ವಿಸಿಲ್ ಕೂಗಿಸ್ಕೊಂಡ್ಬಿಡ್ತೀನಿ ಮೊದಲು. ತೊಳೆದು ಸ್ವಲ್ಪ ನೆನೆಸಿಟ್ಟಿದ್ದೀನಿ. ಒಂದು ಕುಕ್ಕರಲ್ಲಿ 3 ವಿಸಿಲ್ ಆಗಿದೆ. ಈಗ ವಿಸಿಲ್ ಹೋಗಿದೆ ನೋಡಿ. ಈಗ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸಖತ್ತಾಗಿದೆ, ಮಸಾಲೆ ಎಲ್ಲ ಹಿಡಿಯುತ್ತೆ ಚಿಕನ್ಗೆ. ಈಗ ನಮ್ಮಪ್ಪ ಮೊಟ್ಟೆ ತಂದಿದ್ರು, ಮೊಟ್ಟೆ ಕೂಡ ಹಾಕ್ಕೊತಾ ಇದ್ದೀನಿ. ನಾಟಿ ಮೊಟ್ಟೆ ಬಿರಿಯಾನಿ ಮಾಡ್ತಾ ಇರೋದು ಯಾವ ಥರ ಇದೆ ಇವಾಗ ನೋಡಿ. ಅದ್ರ ಅಳತೆ ಅಕ್ಕಿಗೆ 1.5 ಕಪ್ ಅಕ್ಕಿಗೆ 3 ಕಪ್ಪಷ್ಟು 3 ಕಪ್ಪಷ್ಟು ನೀರು ಹಾಕಿದ್ದೀನಿ. ಈಗ ತಿರ್ಸ್ಕೊಟ್ಬಿಟ್ಟು ಒಂದ್ಸಲಿ ಮಸಾಲೆ ಎಲ್ಲ ಇದು ಕುದಿ ಬಂದಾಗ ಈಗ ನೋಡಿ ಕುದೀತಾ ಇದೆ. ಈಗ ನಾವು ತೊಳೆದು ನೆನೆಸಿಟ್ಕೊಂಡಿರೋ ಅಕ್ಕಿ ಹಾಕೋಣ. ಅಕ್ಕಿ ಹಾಕಿದ್ದೀನಿ. ಇವಾಗ ರುಚಿಯಾಗಿದೆ ಅಂತ ನೋಡ್ಕೊಬೇಕು ನೀವು. ಉಪ್ಪು ಖಾರ ಏನು ಸಾಲಿಲ್ಲ ಅಂದರೆ ನೀವು ಹಾಕ್ಕೊಳ್ಬೇಕು ನೋಡಿಕೊಂಡು. ನಾನು ನೋಡಿದ್ದೀನಿ ಎಲ್ಲ ಕರೆಕ್ಟಾಗಿದೆ. ಈಗ ಆಯಿತು, ಅಕ್ಕಿ ಹಾಕಿದ್ದಾಯಿತು. ಒಂದು ಸ್ವಲ್ಪ ಕುದಿ ಬಂದಾಗ ತಟ್ಟೆ ಮುಚ್ಚಳ ಹಾಕೋಣ. ನೋಡಿ ಬಿರಿಯಾನಿ ಕೂಡ ಆಯಿತು. ನಮ್ಮ ಅಕ್ಕ ಲೇಟ್ ಆಯಿತು ಅಂತ ರೆಡಿ ಆಗ್ತಾ ಇದ್ದಾಳೆ. ಬಟ್ ಅಷ್ಟೊತ್ತು ರೈಸ್ ಆಗಿಬಿಡಲಿ ಅಂತ ವಿಸಿಲ್ಗೆ ಹಾಕ್ಬಿಡೋಣ ಅಂತ ಈ ಥರ ಮಾಡ್ತಾಯಿದ್ದೀನಿ. ಬಟ್ ಅಕ್ಕಗೆ ಸ್ವಲ್ಪ ಲೇಟ್ ಆಗಿಬಿಡ್ತು, ಅದಕ್ಕೋಸ್ಕರ ಅಷ್ಟೇ. ನೋಡಿ ಮುಚ್ಚಳ ಹಾಕಿ ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಬ್ಯಾಚುಲರ್ ಬಿರಿಯಾನಿ ಕೂಡ ಆಯಿತು. ಅಂದರೆ ನಾಟಿ ಕೋಳಿ ಮೊಟ್ಟೆ ಬಿರಿಯಾನಿ ಆಗಿದೆ. ಸಖತ್ತಾಗಿದೆ. ಒಂದ್ಸಲ ನಾಟಿ ಕೋಳಿನಿಂದ ಮೊಟ್ಟೆ ಬಿರಿಯಾನಿ ಮಾಡೋದು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಸ್ಕಿಪ್ ಮಾಡ್ತೀರ ನೋಡಿ, ನಿಮಗೂ ತುಂಬ ಯೂಸ್ಫುಲ್ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನಿಮ್ಮ ಮನೆಯವ್ರನ್ನೂ ಖುಷಿಪಡಿಸಿ. ನೋಡಿ ವಿಸಿಲ್ ಕೂಡ ಹಾಕಿ ಇಟ್ಟಿದ್ದೀನಿ. ಆ ಕಡೆ ಒಂದು ಕಡೆ ಚಿಕನ್ ಸಾಂಬಾರು ಆಯಿತು, ಈ ಕಡೆ ಮುದ್ದೆನೂ ಆಯಿತು. ಮುದ್ದೆ ಆಗಿಲ್ಲ, ರೈಸ್ ಮಾಡ್ಕೊಂಡಿದ್ದೀನಿ. ನಮ್ಮ ಅಕ್ಕಗೆ ತುಂಬ ಟೈಮ್ ಆಗಿಬಿಟ್ಟಿತ್ತು, ಅದಕ್ಕೆ ರೆಡಿ ಆಗೋದಕ್ಕೆ ಹೋದ್ಲು. ನಾನು ಅಷ್ಟೊತ್ತಿಗೆ ಅಕ್ಕಿ ಎಲ್ಲ ಹಾಕ್ಬಿಟ್ಟು ಮತ್ತು ಮುಚ್ಚಳ ಹಾಕಿ ಒಂದು ವಿಸಿಲ್ ಕೂಗಿಸ್ಕೊಂಬಿಡೋಣ ಅಂತ. ಸ್ವಲ್ಪ ಅಕ್ಕ ಕೆಲಸ ಇತ್ತು ಹೊರಗಡೆ, ಅದಕ್ಕೋಸ್ಕರ ಅಷ್ಟೇ ಬೇಗ ಹೋಗ್ತಾ ಇದ್ದಾಳೆ. ಅದಕ್ಕೆ ಇವತ್ತು ಟಿಫನ್ನು ನಮ್ಮ ಅಕ್ಕ ಕೈಯಲ್ಲಿ ನಾಟಿ ಕೋಳಿ ಮೊಟ್ಟೆ ಬಿರಿಯಾನಿ ಮಾಡಿಸಿದ್ದೀನಿ. ಬಟ್ ನಮ್ಮ ಅಕ್ಕನೇ ನಾನಿವತ್ತು ಮಾಡಲ್ಲ, ನೀನು ಮಾಡು ಅಂತ ಹೇಳಿದೆ. ಅದಕ್ಕೆ ನಮ್ಮ ಅಕ್ಕ ಇವತ್ತು ನಾಟಿ ಕೋಳಿ ಮೊಟ್ಟೆ ಬಿರಿಯಾನಿ ಮಾಡಿದ್ದಾಳೆ. ಯಾವ ಥರ ಬ್ಯಾಚುಲರ್ಸ್ಗೆ ಮಾತ್ರ ತುಂಬ ಖುಷಿಯಾಗಿ ಮಾಡಿಕೊಟ್ಲು ನಮ್ಮ ಅಕ್ಕ ಕೇಳಿದ ತಕ್ಷಣ. ಬಟ್ ಲೇಟ್ ಆಗಿದ್ರು ಕೂಡ ಖುಷಿಯಾಗಿ ಮಾಡಿಕೊಟ್ಲು, ಅದೊಂದು ದೊಡ್ಡ ಖುಷಿನೇ. ಬಟ್ ಮಕ್ಕಳು ಮತ್ತು ನಮ್ಮ ಅಕ್ಕ ಎಲ್ಲ ಊಟ ಮಾಡಿಕೊಂಡು ಮತ್ತು ಅವರು ಊರಿಗೆ ಹೊರಟ್ರು. ನಾನು ಅಷ್ಟು ಸ್ವಲ್ಪ ಹೊತ್ತು ನಾನು ನಮ್ಮ ಅಜ್ಜಿ ಎಲ್ಲ ಕೂತ್ಕೊಂಡು ಸ್ವಲ್ಪ ಹೊತ್ತು ಹರಟೆ ಹೊಡ್ಕೊಂಡು ನಾನು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿಕೊಂಡು ನಾನು ಕೂಡ ಊರಿಗೆ ಹೋಗ್ಬೇಕಾಯಿತು. ತರಕಾರಿ ಎಲ್ಲ ಹಣ್ಸ್ಕೊಂಡು ಮತ್ತು ನಾನು ಊರಿಗೆ ಹೋಗೋದಕ್ಕೆ ರೆಡಿ ಮಾಡಿಕೊಂಡೆ. ಅಷ್ಟೊತ್ತಿಗೆ ಅಪ್ಪ ಅಮ್ಮ ಎಲ್ಲ ಬಂದಿದ್ದರು, ಹಾಗೆ ನನ್ನ ಹಸ್ಬೆಂಡ್ ಕೂಡ ಬಂದರು. ನಾವೆಲ್ಲ ಊಟ ಮಾಡಿಕೊಂಡು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ತುಂಬ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.